ಸರ್ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಐಕೆ ನ್ಯೂಸ್ಗೆ ಸ್ವಾಗತ. 9ನೇ ವಾರ್ಷಿಕ ಸಾರ್ವಜನಿಕ ಕುರ್ಆನ್ ಪ್ರವಚನ 3 ದಿನದ ಪ್ರವಚನಕಾರರಾದ ಜನಾಬ್ ಮೊಹಮ್ಮದ್ ಕುಯಿ, ರಾಜ್ಯದ ಪ್ರವಚನಕಾರರು, ಮಂಗಳೂರು. ಇವರಿಂದ ಇದೇ ತಿಂಗಳು 13, 14 ಮತ್ತು 15 ಡಿಸೆಂಬರ್ ಕುರ್ಆನ್ ಪ್ರವಚನ. ಈ ವಿಷಯ ಕುರಿತು ನರ್ಸಿಂಗ್ ರೆಡ್ಡಿ ಗದ್ಲೆಗಾಂವ್ ಅವರಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಥಳ ಸಭಾಭವನ, ಥೇರ್ ಮೈದಾನ್, ಬಸವ ಕಲ್ಯಾಣ್. ತಾವು ತಮ್ಮ ಕುಟುಂಬ ಸಹಿತ ಬನ್ನಿ, ತಮ್ಮವರನ್ನು ಕರೆತನ್ನಿ. ಸರ್, ಬಸವ ಕಲ್ಯಾಣಲ್ಲಿ 13, 14, 15ರಲ್ಲಿ ಕುರಾನ್ ಪ್ರವಚನ ಪ್ರಾರಂಭ ಆಗ್ತಾ ಇದೆ ಮತ್ತು ಸಮಸ್ತ ನಾಡಿನ ಜನತೆಗೆ ತಮ್ಮ ಶುಭ ಸಂದೇಶ ಏನು ಸರ್? ಸರ್, ಮೊಟ್ಟ ಮೊದಲನೇದಾಗಿ ಜಮಾಯತೆ ಹಿಂದ್ ಘಟಕ ಬಸವ ಕಲ್ಯಾಣ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಪ್ರಯತ್ನದಿಂದ ಬಸವ ಕಲ್ಯಾಣದಲ್ಲಿ ಸುಮಾರು 8 ವರ್ಷಗಳಿಂದ ಇವತ್ತು 9ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಬರುವ ಡಿಸೆಂಬರ್ ಇದೇ ತಿಂಗಳ 13, 14 ಮತ್ತು 15ನೇ ತಾರೀಕು ಆ ಸಮಯ 6 ಗಂಟೆಗೆ ಬಸವ ಕಲ್ಯಾಣದ ಥೇರ ಮೈದಾನದಲ್ಲಿರುವ ಸಭಾಭವನದಲ್ಲಿ ಮೊಹಮ್ಮದ್ ಕುಯಿ ಸೂಫಿ ಸಂತರ ವತಿಯಿಂದ ಕುರಾನ್ ಪ್ರವಚನ ನಡೀತಾ ಇದೆ. ಇದು ಬಹಳ ಸುಂದರ ಕುರಾನ್ ಪ್ರವಚನ. ಈ ಪ್ರವಚನದಲ್ಲಿ ನೈತಿಕತೆ ಕುರಿತು, ಆಧ್ಯಾತ್ಮಿಕತೆ ಕುರಿತು ಮತ್ತು ಸಂಸಾರದಲ್ಲಿ ಆಗ್ತಕ್ಕಂಥ ಇರ್ರೆಸ್ಪೆಕ್ಟಿವ್ ಅಂದರೆ ಸಂಸ್ಕೃತಿಯ ಕುರಿತು ಭಾಳ ಚೆನ್ನಾಗಿ ಪ್ರವಚನ ಮಾಡ್ತಾಯಿದ್ದಾರೆ. ಅದಕ್ಕೆ ಈ ಒಂದು ಚಾನಲ್ ಮುಖಾಂತರ, ಐಕೆ ನ್ಯೂಸ್ ಮುಖಾಂತರ ಬಸವ ಕಲ್ಯಾಣ ಜನತೆಯಲ್ಲಿ ನಾನು ಕಳಕಳಿಯ ಮನವಿ. ಇದು ಬಹಳ ಸುಂದರ ಪ್ರೋಗ್ರಾಮ. ಮೊಹಮ್ಮದ್ ಕುನಿ ಸಾಹೇಬರು ನಮ್ಮ ಬಸವ ಕಲ್ಯಾಣಕ್ಕೆ ಬರೋದು ನಮ್ಮೆಲ್ಲರ ಸೌಭಾಗ್ಯ. ಯಾಕಂದರೆ ಅವರಿಗೆ ಸಮಯನೇ ಸಿಗಲ್ಲ. ಭಾಳ ಅಷ್ಟು ಬ್ಯುಸಿ ಇರ್ತಕ್ಕಂಥ ಬಸವ ಸಂತರಿದ್ದಾರೆ. ಅವರು ಪ್ರತಿ ವರ್ಷ ಬಸವ ಕಲ್ಯಾಣ ಜನತೆಗಾಗಿ 3 ದಿನಗಳ ಕಾಲ ಕುರಾನ್ ಪ್ರವಚನ ಹೇಳೋ ಅವರು ನಮ್ಮ ತಾಲೂಕಿಗೆ ಬರ್ತಾ ಇದ್ದಾರೆ. ಅವರು ಅಪ್ಪಟ ಕನ್ನಡದಲ್ಲಿ ಕುರಾನ್ ಪ್ರವಚನ ಹೇಳ್ತಾರೆ, ನಮ್ಮ ತಿಳಿಯುವ ಭಾಷೆಯಲ್ಲಿ. ಅದಕ್ಕೆ ಬಸವ ಕಲ್ಯಾಣ ಜನತೆಯಲ್ಲಿ ನನಗೆ ಕಳಕಳಿ ಮನವಿದೆ. ತಾವು 13, 14, 15ನೇ ತಾರೀಕು ತಾವು ತಮ್ಮ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಬಂದು ಕುರಾನ್ ಕೇಳಬೇಕಾಗಿ, ತಮ್ಮಲ್ಲಿ ಕುರಾನ್ ಪ್ರವಚನ ಕೇಳಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ. ಧನ್ಯವಾದ ಸರ್. ಸರ್, ನಿಮ್ಮ ಹೆಸರು? ನರ್ಸಿಂಗ್ ರೆಡ್ಡಿ ಗದ್ಲೆಗಾಂವ್.